ಯುದ್ಧದ ಎಫೆಕ್ಟ್ ಈಗ ತುಮಕೂರಿಗೂ ಕೂಡ ತಟ್ಟಿರುವಂತದ್ದು. ತುಮಕೂರಿನ ಹೊರಪೇಟೆಯಲ್ಲಿರುವಂತಹ ಪ್ರಸಿದ್ಧ ಹೋಟೆಲ್ ಪ್ರಸಾದ್ ಹೋಟೆಲ್ ಈಗ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಸಿಲಿಂಡರ್ ಅಭಾವದಿಂದ ಈಗ ಸಂಪೂರ್ಣವಾಗಿ ಬಂದ್ ಮಾಡಿದೆ ಅಂತ ಹೇಳ್ಬೋದು. ನಿನ್ನೆಯಿಂದಲೂ ಕೂಡ ತುಮಕೂರಿನಲ್ಲಿ ಸಿಲಿಂಡರ್ ಕೊರತೆ ಹೆಚ್ಚಾಗಿ ಕಾಣ್ತಾ ಇತ್ತು. ನೋಡ್ತಾ ಇರ್ಬೋದು, ದಿನನಿತ್ಯ ಸಾವಿರಾರು ಜನ ಇಲ್ಲಿ ತಿಂಡಿ ಆಗಿರ್ಬೋದು, ಊಟ ಸೇವಿಸಕ್ ಬರ್ತಾ ಇದ್ರು. ಇವತ್ತು ಸಂಪೂರ್ಣವಾಗಿ ಸಿಲಿಂಡರ್ ಇಲ್ಲದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿರುವಂತದ್ದು. ಜನ ಕೂಡ ಯಾರು ಕೂಡ ಬಂದಿಲ್ಲ ಅಂತ ಹೇಳ್ತಾ ಇರ್ಬೋದು. ಬಂದಂತ ಈಗ ಜನರಿಗೆ ಸಂಪೂರ್ಣವಾಗಿ ಇಲ್ಲ, ಇವತ್ತು ಬಂದ್ ಮಾಡಿದೀವಿ ಸಿಲಿಂಡರ್ ಕೊರತೆ ಅಂತ ಹೇಳಿ ಕಳಿಸ್ತಾ ಇರುವಂತದ್ದು. ನೋಡ್ತಾ ಇರ್ಬೋದು, ಇಲ್ಲಿರುವಂತಹ ಪಾತ್ರೆಗಳನ್ನು ಕೂಡ ಸಂಪೂರ್ಣವಾಗಿ ಈಗ ತೊಳೆದು ಇಟ್ಟಿರುವಂತದ್ದು. ಏನು ಸಿಲಿಂಡರ್ ಅಭಾವ ತುಮಕೂರಿನಲ್ಲೂ ಕೂಡ ಈಗ ಹೆಚ್ಚಾಗಿ ಕಾಡ್ತಾ ಇರುವಂತದ್ದು. ಕೆಲ ಹೋಟೆಲ್ ಸಿಬ್ಬಂದಿಗಳು ಸೌದೆ ಒಲೆ ಮುಖಾಂತರ ಈಗ ಅಡಿಗೆ ಮಾಡ್ತಾ ಇದ್ರೆ, ಕೆಲ ಹೋಟೆಲ್ಗಳು ಸಂಪೂರ್ಣವಾಗಿ, ಅದರಲ್ಲೂ ಕೂಡ ಪ್ರಸಾದ್ ಹೋಟೆಲ್ ಇದೆ ತುಮಕೂರಿನ ಈಗ ಪ್ರಸಿದ್ಧ ಹೋಟೆಲ್ ಅಂತಾನೆ ಹೇಳ್ಬೋದು. ಸಾವಿರಾರು ಜನ ಇಲ್ಲಿಗೆ ಬರ್ತಾ ಇದ್ರು, ಈಗ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ನೋಡ್ತಾ ಇರ್ಬೋದು, ಬಂದಂತ ಸಾರ್ವಜನಿಕರು ಈಗ ಇಲ್ಲ ಅಂತ ಈಗ ಸಂಪೂರ್ಣವಾಗಿ ಹೋಗ್ತಾ ಇರುವಂತದ್ದು. ಒಟ್ಟಾರೆ ಯುದ್ಧದ ಎಫೆಕ್ಟ್ ತುಮಕೂರಿಗೂ ಕೂಡ ತಟ್ಟಿರುವಂತದ್ದು. ಇಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಕೂಡ ಇದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ಈ ಕ್ಲೋಸ್ ಆಗ್ತಾ ಇರುವಂತದ್ದು? ಇವತ್ತು ಕ್ಲೋಸ್ ಆಗಿದೆಯಾ ಅಂತ? ಇಲ್ಲ ಸರ್, ನಿನ್ನೆಯಿಂದಾನೆ ಹೋಟ್ಲು ಕ್ಲೋಸ್ ಮಾಡಿದ್ದೀವಿ. ಸಿಲಿಂಡರ್ ಸಿಗ್ತಾ ಇಲ್ಲ ಎಲ್ಲೂ, ಅದಕ್ಕೋಸ್ಕರ ಹೋಟ್ಲು ಕ್ಲೋಸ್ ಮಾಡಿದ್ದೀವಿ. ಯಾವಾಗಿಂದ ಸಿಗ್ತಾ ಇಲ್ಲ ಸರ್? ಈಗ ಸ್ಟಾಕ್ ಇದ್ದಿದ್ದೆಲ್ಲ ಖಾಲಿ ಆಯ್ತಾ? ಸ್ಟಾಕ್ ಇದ್ದಿದ್ದೆಲ್ಲ ಖಾಲಿ ಆಯಿತು. ನಿನ್ನೆ ಬೆಳಗ್ಗೆಯಿಂದನೇ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ 2 ದಿವಸ ಆಯ್ತು ಆಗಲೇ ಹೋಟ್ಲು ಕ್ಲೋಸ್ ಮಾಡಿದ್ದೀವಿ. ಏನಂತಾರೆ ಸರ್ ಈಗ? ಅದೇ ಅವ್ರು ಏನಂತಾರೆ ಸರ್, ಸಿಲಿಂಡರ್ ಬಂದರೆ ಓನರ್ ಓಪನ್ ಮಾಡ್ತಾರೆ, ಸಿಲಿಂಡರ್ ಬರಲ್ಲ ಅಂದ್ರೆ ಓನರ್ ಹೆಂಗೆ ಸರ್ ಓಪನ್ ಮಾಡೋಕ್ಕಾಗುತ್ತೆ? ಬುಕ್ಕಿಂಗ್ ಅಲ್ಲ ಸರ್, ನಮ್ಮ ಮಾಮೂಲಿ ಸ್ಟಾಕ್ ಇದ್ರೆ ತಂದು ಕೊಡ್ತಾರೆ. ಕಮರ್ಷಿಯಲ್ ಅಲ್ವಾ ನಾವು ಯೂಸ್ ಮಾಡೋದು, ಸ್ಟಾಕ್ ಇದ್ರೆ ತಂದು ಕೊಡ್ತಾರೆ. ಸ್ಟಾಕ್ ಇಲ್ವಂತ ಅವ್ರ ಹತ್ರ, ಇಲ್ಲ ಬರುತ್ತೆ ಲೋಡ್ ಬಂದಿಲ್ಲ, ಬರುತ್ತೆ ಲೋಡ್ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಸುಮ್ಮನಾಗಿದ್ದೀವಿ. ಪ್ರಸಾದ್ ಹೋಟ್ಲ್ ಅಂದ್ರೆ 100 ಜನ ಬರ್ತಾರೆ ದಿನನಿತ್ಯ. ಈ ರೀತಿ ಜನ ಯಾವ ತರ ಸ್ಪಂದಿಸ್ತಾ ಇದಾರೆ? ಅವ್ರು ಏನಂತಾರೆ? ಏನು ಬಂದೆಲ್ಲ ಕೇಳ್ಕೊಂಡು ವಾಪಸ್ ಹೋಗ್ತಿದ್ದಾರೆ ಸರ್. ಈಗ ನೀವು ಬಂದಾಗ ಎಷ್ಟು ಜನ ಬಂದು ಕೇಳ್ಕೊಂಡು ಹೋದ್ರು, ತಿಂಡಿ ಇದೆಯಾ ಅಂತ ಕೇಳ್ಕೊಂಡು ಹೋಗ್ತಾವ್ರೆ. ಈಗ ನಾವು ಏನು ಮಾಡೋದು? ಇಲ್ಲ ಸಿಲಿಂಡರ್ ಇಲ್ಲ ಸರ್, ಅದಕ್ಕೆ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ವಿ ಅಷ್ಟೇ. ಇದೊಂದೇ ಹೋಟ್ಲ ಸರ್? ಈಗ ನಿಮ್ಮ ಸ್ನೇಹಿತರು ಇರ್ತಾರೆ ಹೋಟೆಲ್ ಇದರಲ್ಲಿ, ಅವ್ರಿಗೂ ಕೂಡ ಇದೇ ರೀತಿ ಎಫೆಕ್ಟ್ ತಟ್ಟಿದೆ, ಇಲ್ಲ ನಿಮಗೆ ಮಾತ್ರ ಇದೇ ರೀತಿ? ಈಗ ನಮಗೆ ಸಿಲಿಂಡರ್ ಸಿಕ್ಕಿಲ್ಲ ಸರ್, ಅದಕ್ಕೋಸ್ಕರ ನಾವು ಕ್ಲೋಸ್ ಮಾಡಿದ್ದೀವಿ. ಅವ್ರಿಗೇನೋ ಇರ್ಬೋದೇನೋ, ಅವ್ರಿನ್ನ ಕೆಲವೊಬ್ಬರೆಲ್ಲ ಮಾಡ್ತಾರೆ, ಕೆಲವೊಬ್ಬರೆಲ್ಲ ಬಂದ್ ಮಾಡಿದ್ದಾರೆ. ನೋಡೋಣ ಇನ್ನು ಏನೇನಾಗುತ್ತೆ ಇನ್ನೂ ನೋಡ್ಬೇಕು ನಾವು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಏನಾದರೂ ಸೌದೆ ಒಲೆ ಮುಖಾಂತರ ಜನರಿಗೆ ಉಪಯೋಗ ಕೊಡ್ತಾರಾ, ಇಲ್ಲ ಇದೇ ರೀತಿ ಬಂದಾಗಿರುತ್ತೆ? ಇಲ್ಲ ಸರ್, ಅದೇ ಈಗ ನೆಕ್ಸ್ಟ್ ನಾವು ಆಲ್ಟರ್ನೇಟಿವ್ ಏನಾರ ಒಂದು ಹುಡುಕ್ಬೇಕಲ್ವಾ. ನೆಕ್ಸ್ಟ್ ಅದೇ ಸೌದೆ ಒಲೆಯಲ್ಲಿ ಏನೋ ಸ್ಟಾರ್ಟ್ ಮಾಡೋಣ ಅಂತ ಮಾತಾಡ್ತಾ ಇದ್ದಾರೆ. ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಗೊತ್ತಿಲ್ಲ. ಎಸ್ ವೀಕ್ಷಕರೇ, ಇವ್ರು ಹೇಳ್ತಾ ಇರೋದಷ್ಟೇ, ನಿಮಗೆ ಏನು ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಾ ಇದೆ, ದಿನನಿತ್ಯ ಸಿಲಿಂಡರ್ 16 ಸಿಲಿಂಡರ್ ಬೇಕು, ಅವು ಕೂಡ ಬರ್ತಾ ಇಲ್ಲ. ಹಾಗಾಗಿ ಸಂಪೂರ್ಣವಾಗಿ ಇವತ್ತು ಬಂದ್ ಮಾಡಿದೀವಿ ಅಂತ ಇಲ್ಲಿನ ಸಿಬ್ಬಂದಿ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಾಬಾ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.